ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕಾಡು ಜನರನ್ನ ತೋರಿಸ್ತೀನಿ. ಇವ್ರನ್ನ ಹಡ್ಜಾಬಿ ಟ್ರೈಬ್ ಅಂತಾರೆ, ಲೋಕಲ್ ಜನಗಳು ಬುಷ್ಮ್ಯಾನ್ ಟ್ರೈಬ್ ಅಂತಾರೆ. ಬುಷ್ಮ್ಯಾನ್ ಟ್ರೈಬ್ ಯಾಕಂತಾರೆ ಅಂತಂದ್ರೆ ಇವ್ರುಗಳಿಗೆಲ್ಲ ಮನೆ ಇಲ್ಲ ಅಂತಂದ್ರೆ ಇವ್ರ ಮನೆಯಲ್ಲಿ ಇರಕ್ ಇಷ್ಟಪಡಲ್ಲ. ಬರೀ ಬುಷ್ಗಳಲ್ಲಿ, ಬೇಲಿಗಳಲ್ಲಿ ಮತ್ತೆ ಮರದ ಪೊಟ್ರೆಯ ಒಳಗಡೆ ಜೀವನ ಮಾಡಿ ಅಭ್ಯಾಸ, ಅದೇ ತರ ಪ್ರಾಕ್ಟೀಸು. ಮತ್ತೆ ಇವರು ಹಂಗೆ ಇರಕ್ಕೆ ಇಷ್ಟಪಡ್ತಾರೆ. ಆ ಹಂದಿ ತಲೆ ನೋಡಿದ್ರಲ್ಲ, ಅದು ನೆನ್ನೆ ಸಿಕ್ಕಿರೋ ಅಂತ ಬೇಟೆ. ನೆನ್ನೆ ಇವತ್ತು ಎಲ್ಲ ಫುಲ್ಲು ಊಟ ಮುಗ್ದೋಗಿದೆ. ಕೊನೆ ಪೀಸು ತಿಂತವ್ರು ನೋಡ್ರಿ. ಈ ಪೀಸ್ ತಿಂದಾದ್ಮೇಲೆ ರಿಲ್ಯಾಕ್ಸ್ ಮಾಡ್ಕೊಂಡು ಬೇಟೆ ಆಡಕ್ಕೆ ತೆರಳ್ತಾರೆ. ಇಲ್ಲಿ ನೋಡಿ, ಬೇಟೆ ಆಡಕ್ಕೆ ಬಾಣನ ತಯಾರಿಸ್ತವ್ರಿ ಇವರು. ಹಡ್ಜಾಬಿ ಟ್ರೈಬ್ಗಳು ಗಾಂಜಾ ಸೇದ್ತವ್ರೆ. ಅಂದ್ರೆ ಗಾಂಜಾನ ಸೇದ್ಬೇಕು ಅಂತ ಸೇದ್ತಲ್ಲ ಇವರು, ಇವರ ಕಲ್ಚರಲ್ಲಿ ಆ ಪ್ರಾಕ್ಟೀಸ್ ಬಂದ್ಬಿಟ್ಟಿದೆ. ಈ ವಿಡಿಯೋದಿಂದ ಯಾವುದೇ ಗಾಂಜಾ, ಸಿಗರೇಟು, ಬೀಡಿ ಯಾವುದನ್ನು ಪ್ರಮೋಷನ್ ಮಾಡ್ತಾ ಇಲ್ಲ. ಮತ್ತೆ ಅದೆಲ್ಲ ಸೇವಿಸಿದ್ರೆ ತುಂಬಾನೇ ಆರೋಗ್ಯಕ್ಕೆ ಹಾನಿಕಾರ. ಬಟ್ ಇದು ಕಾಡಲ್ಲಿರೋಂಥ ಜನಗಳಿಗೂ ಸಿಟಿಲಿರೋಂಥ ಜನಗಳಿಗೂ ವ್ಯತ್ಯಾಸನೇ ಇಲ್ವಾ? ಸಿಟಿಲಿರೋಂಥ ಜನ ಗಾಂಜಾ, ಸಿಗರೇಟು, ಬೀಡಿ ಸೇದಿದ್ರೆ ಧಿಕ್ಕಾರ. ಎಲ್ಲ ಕರ್ಕೊಂಡು ಹೋಯ್ತವ್ರೆ, ಎಲ್ಲಿ ಕರ್ಕೊಂಡು ಹೋಯ್ತವ್ರೆ ಗೊತ್ತಿಲ್ಲ. ಅವ್ರು ಹಿಂದೆ ಫಾಲೋ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಪರಮಾಶ್ಚರ್ಯ, 21ನೇ ಶತಮಾನದಲ್ಲಿ ಇಂಥ ಜನಗಳು ಇದ್ದಾರೆ ಅನ್ನೋದೇ ಆಶ್ಚರ್ಯ ನನಗೆ. ಏನೋ ನೋಡಿದ್ರೆ ಅನ್ಸುತ್ತೆ, ಎಲ್ಲ ಒಂಚಾಕೊಂಡು ಕಾಯ್ತಾವ್ರೆ. ಅಲ್ಲೊಂದು 4 ದಿಕ್ಕಿಗೆ 3 ಕಡೆಯಿಂದ ಅಟ್ಯಾಕು. ಗುರುವೇ, ಮರದೊಳಗಡೆ ಯಾವುದೋ ಪ್ರಾಣಿ ಹೋಗಿ ನುಸುಳ್ಕೊಂಡ್ಬಿಟ್ಟೈತೆ. ಅದು ಆಚೆ ಬರ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಅದು ಆಚೆ ಬರ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಅದನ್ನ ಆಚೆ ಕರ್ಸೋಕ್ಕೆ ಅರಸಾಹಸ ಪಡ್ತಾವ್ರೆ. ಇಲ್ಲೋಗಿ ನುಸುಳ್ಕೊಂಡ್ಬಿಡ್ತೀವಿ. ಇವಾಗ ಅಳಿಲು ಒಂದೇ ಸೆಕೆಂಡಲ್ಲಿ ಓಡೋಗ್ಬಿಡುತ್ತೆ. ಆ ಓಡೋಗೋದನ್ನ ಎಲ್ಲೋಗಿ ಬಚ್ಚಿಕೊಳ್ಳುತ್ತೆ. ಅದನ್ನ ಈ ಜನಗಳು ನೋಡ್ಬಿಟ್ರು. ಈ ಜನಗಳು ಎಷ್ಟು ಫಾಸ್ಟ್ ಇದ್ದಾರೆ ನಾವು ಇದ್ರಲ್ಲಿ ಥಿಂಕ್ ಮಾಡ್ಬೋದು. ಓ, ನಿಧಾನ ಗುರುವೇ. ಇಲ್ಲಿನ ಜನಗಳ ಲೈಫ್ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ.